ಮನುಷ್ಯನ ಜೀವನದಲ್ಲಿ ಅಂತಹ ಒಂದು ಕ್ಷಣ ಅವಶ್ಯವಾಗಿ ಬರುತ್ತದೆ. ಕಂಡ ಎಲ್ಲ ಸ್ವಪ್ನಗಳು, ಎಲ್ಲ ಇಚ್ಛೆಗಳು, ಎಲ್ಲ ಮಾರ್ಗಗಳು ಧ್ವಂಸವಾಗಿ ಬಿಡುತ್ತವೆ. ಜೀವನದ ಸಂಪೂರ್ಣ ಯೋಜನೆಯೇ ಚೂರಾಗಿ ಬಿಡುತ್ತದೆ. ಒಂದೆಡೆ ಧರ್ಮವಿರುತ್ತದೆ ಹಾಗೂ ಇನ್ನೊಂದೆಡೆ ಸುಖ. ಇದನ್ನೇ ಧರ್ಮ ಸಂಕಟ ಎಂದು ಕರೆಯುತ್ತಾರೆ. ಧರ್ಮವನ್ನು ಪಾಲಿಸುವುದೇ ಸಂಕಟವಾದಾಗ ಧರ್ಮವನ್ನು ತ್ಯಜಿಸಿದರೆ ಸುಖ ದೊರೆಯುವುದೇ? ನೀವೇ ಯೋಚಿಸಿ ನೋಡಿ. ನಮ್ಮವರು ಎಂದುಕೊಂಡವರ ವಿರುದ್ಧ ಸತ್ಯ ಹೇಳಬೇಕಾದ ಸಮಯ ಬರುತ್ತದೆ. ಯಾವುದೋ ಕಷ್ಟದ ಸಮಯದಲ್ಲಿ ಸರಳವಾಗಿ ಕಳ್ಳತನ ಮಾಡುವ ಮಾರ್ಗ ಎದುರಾಗುತ್ತದೆ. ಆಗಲೇ ಒಬ್ಬ ಶಕ್ತಿಶಾಲಿ ರಾಜಕಾರಣಿ ಅಥವಾ ರಾಜನ ಕರ್ಮಚರ್ಯದಲ್ಲಿ ಅಧರ್ಮ ಪ್ರಕಟವಾಗುತ್ತದೆ. ಎಲ್ಲರ ಜೀವನದಲ್ಲೂ ಇಂತಹ ಘಟನೆಗಳು ಬರುತ್ತಲೇ ಇರುತ್ತವೆ. ಆದರೆ ಬಹಳಷ್ಟು ಜನ ಇಂತಹ ಯಾವುದೇ ಪರಿಸ್ಥಿತಿಯನ್ನು ಧರ್ಮ ಸಂಕಟವೆಂದು ತಿಳಿದುಕೊಳ್ಳುವುದಿಲ್ಲ. ನಮಗೆ ಯಾವುದೇ ಪ್ರಕಾರದ ಸಂಘರ್ಷದ ಅನುಭವವೇ ಇಲ್ಲದೆ ಬದುಕುತ್ತಿರುವಾಗ ಸಹಜವಾಗಿ ಸುಖ ಕಂಡ ತಕ್ಷಣ ನಾವು ಬೆಲ್ಲದ ಹಿಂದೆ ಇರುವೆ ಹೋಗುವ ಹಾಗೆ ಸುಖದ ಕಡೆಗೆ ಆಕರ್ಷಿತರಾಗುತ್ತಾ ಹೋಗುತ್ತೇವೆ. ಗಾಳಿಯೊಂದಿಗೆ ಹೋರಾಡುವ ಎಲೆ ಗಿಡದಿಂದ ಕೆಳಗೆ ಬಿದ್ದರೂ ಆಕಾಶದ ಕಡೆಗೆ ಹಾರುತ್ತದೆ. ಗಾಳಿಯ ವೇಗಕ್ಕೆ ಬಾಗಿಕೊಳ್ಳುವ ಮುಳ್ಳು ಭೂಮಿಯ ಮೇಲೆಯೇ ಉಳಿದು ಬಿಡುತ್ತದೆ. ಅರ್ಥಾತ್ ಧರ್ಮ ಸಂಕಟದಿಂದ ನಾವು ಸಂಕಟವನ್ನು ದೂರ ಮಾಡಿದರೆ ಸುಖವೇನೋ ಸಿಗುತ್ತದೆ, ಜೀವನ ನಡೆಯುತ್ತದೆ. ಆದರೆ ಚಾರಿತ್ರ್ಯ ಹಾಳಾಗುವುದಿಲ್ಲವೇ? ಆತ್ಮ ಬಡವಾಗುತ್ತದೆ ಅಲ್ಲವೇ? ಹಾಗೂ ಆ ದೇವರಿಂದ ಅಂತರ ಹೆಚ್ಚಾಗುತ್ತದೆ ಅಲ್ಲವೇ? ನೀವೇ ಯೋಚಿಸಿ ನೋಡಿ. ಧರ್ಮದ ಮಾರ್ಗದಿಂದ ನಾವು ಎಂದಿಗೂ ವಿಚಲಿತರಾಗಬಾರದು. ಪ್ರತಿ ಅಧರ್ಮದ ಮೂಲವು ದುರಾಸೆಯಾಗಿರುತ್ತದೆ. ರಾಜ್ಯವನ್ನು ಆಳುವವರು ರಾಜ್ಯವನ್ನು ಆಳಬೇಕು. ರಾಜ್ಯದ ದುರಾಸೆ ಮಾಡಬಾರದು. ಸಂಪತ್ತನ್ನು ಅವಶ್ಯವಾಗಿ ಗಳಿಸಬೇಕು, ಆದರೆ ಸಂಪತ್ತಿನ ದುರಾಸೆ ಮಾಡಬಾರದು. ಬೇರೆಯವರ ಸಂಪತ್ತಿನ ಬಗ್ಗೆ ಈರ್ಷ್ಯೆ ಮಾಡಬಾರದು ಹಾಗೂ ನಮ್ಮ ಸಂಪತ್ತಿನ ತೋರಿಕೆ ಮಾಡಬಾರದು. ಸಂತೋಷ ಹಾಗೂ ಸಂಯಮವೇ ಧರ್ಮದ ಶಕ್ತಿ ಆಗುವುದು. ಸಮಯವೆಂಬುದು ನಿರಂತರವಾಗಿ ನಡೆಯುತ್ತಿರುವ ಒಂದು ಯಜ್ಞ. ನಾವೆಲ್ಲರೂ ಯಜ್ಞದಲ್ಲಿ ಆಹುತಿಯಾಗಿ ದಹಿಸಬೇಕಾಗುತ್ತದೆ ಹಾಗೂ ಆ ದಹನದಿಂದಲೇ ಸಮಸ್ತ ಈ ಜಗತ್ತಿನಲ್ಲಿ ಧರ್ಮದ ಸ್ಥಾಪನೆಯಾಗುತ್ತದೆ.